ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೈಮ್ ಪಾಸ್ 10 minutes. ನಾನು ನಿಮ್ಮ ಭಾರತಿ ವಿಜಿ. ಇವಾಗ ನೋಡಿ, ಟರ್ಮಿನಲ್ 2 ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇದ್ದೀನಿ. ನಿಮ್ಮನ್ನೆಲ್ಲರನ್ನು ವಿಯೆಟ್ನಾಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ ಜೊತೆ ವಿಯೆಟ್ನಾಮ್ ಬನ್ನಿ, ನೀವು ನೋಡಿ ಎಂಜಾಯ್ ಮಾಡಿ. ಹೆಂಗ್ ಹೋಗ್ತೀನಿ, ಎಷ್ಟು ಖರ್ಚಾಗತ್ತೆ, ಏನೇನು ಎಲ್ಲ ಎಲ್ಲ ಒಟ್ಟಿಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಎಲ್ಲ ನನ್ನ ಫ್ಯಾಮಿಲಿ. ಇವ್ರು ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಬಾವ, ನಮ್ಮ ಅತ್ತಿಗೆ, ಅಣ್ಣನ ಮಕ್ಕಳು, ಫುಲ್ ಫ್ಯಾಮಿಲಿ ಹೋಗ್ತಾ ಇದೀವಿ. ನಾವು ಎಂಜಾಯ್ ಮಾಡ್ತೀವಿ. ನಮ್ ಜೊತೆ ಬಂದು ನೀವು ಎಂಜಾಯ್ ಮಾಡಿ. 4 hours ಫ್ಲೈಟು. ನಾವು ಫಸ್ಟ್ ರೀಚ್ ಆಗ್ತಾ ಇರೋದು ಬಂದು ವಿಯೆಟ್ನಾಂನ ಹೋಚಿಮನ್ ಸಿಟಿಗೆ. ಅದನ್ನು ಸೈಗಾನ್ ಸಿಟಿ ಅಂತ ಕೂಡ ಅಂತಾರೆ. ಫ್ರೆಂಡ್ಸ್, ನೀವೆಲ್ಲ ಸಮುದ್ರದ ಹತ್ರ, ಬೆಟ್ಟದ ಹತ್ರದಿಂದ ನೋಡಿರ್ತೀರ ಸನ್ರೈಸ್ನ. ನಾವು ಫ್ಲೈಟಲ್ಲಿ ಕೂತ್ಕೊಂಡು ಈ ಬ್ಯೂಟಿಫುಲ್ ಆಗಿರೋ ಸನ್ರೈಸನ್ನು ನೋಡಿದ್ವಿ. ನಾವು ಫ್ಲೈಟ್ ಇಳಿದು ಇಮಿಗ್ರೇಷನ್ ಮುಗಿಸಿ ಸಿಮ್ ಬರೋ ಅಷ್ಟೊತ್ತಿಗೆ ವಿತ್ ಗೈಡು 30 ಸೀಟಿನ ಬಸ್ಸು ರೆಡಿಯಾಗಿತ್ತು. ಅಲ್ಲಿಂದ ಹೋಟ್ಲಿಗೆ ಬಂದು ರೀಚ್ ಆದ್ವಿ. ಹೋಟ್ಲಿಗೇನೋ ರೀಚ್ ಆದ್ವಿ, ಆದರೆ ಅವ್ರು 2 ಗಂಟೆಗೆ ಕೊಡ್ತೀವಿ ರೂಮು ಅಂದರು. ಅದಕ್ಕೆ ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಮನಿ ಎಕ್ಸ್ಚೇಂಜ್ಗೆ ಹೋಗೋಣ ಅಂತ ಹೊರಟ್ವಿ. ಆದರೆ ನಾವು ಇದ್ದಿದ್ದು ಹೋಟ್ಲ್ ಜಾಗ ಡಿಸ್ಟ್ರಿಕ್ಟ್ 1 ಅಂತ ಹೇಳ್ತಾರೆ ಆ ಜಾಗಕ್ಕೆ. ಎಷ್ಟು ಚೆನ್ನಾಗಿತ್ತು ಅಂದರೆ 100 ಮೀಟ್ರಲ್ಲಿ ಒಪೇರಾ ಹೌಸ್ ಇತ್ತು. ಅದೇ ಲೆಫ್ಟ್ ಸೈಡ್ಗೆ 500 ಮೀಟ್ರ್ ನಡ್ಕೊಂಡು ಹೋದರೆ ಸೈಗಾನ್ ರಿವರ್ ಇತ್ತು. ಎಷ್ಟು ಚೆನ್ನಾಗಿತ್ತು ಆ ಲೊಕೇಶನ್ ಅಂದರೆ, ಓ ಮೈ ಗಾಡ್. ಅಷ್ಟೊತ್ತಿಗೆ ಅಲ್ಲೊಂದು ಆಕ್ಸಿಡೆಂಟ್ ಆಯಿತು. 2 ಟೂ ವೀಲರು ಕ್ರ್ಯಾಶ್ ಆಯಿತು. ಆದರೆ ನಿಜವಾಗ್ಲೂ ಎಷ್ಟು ಫಾಸ್ಟಾಗಿ ಬಂದರು ಆ ಪೊಲೀಸ್ ಅವರು. ಅಲ್ಲಿರೋ ಜನ ಬಂದು ಸಪೋರ್ಟ್ ಮಾಡಿದ್ರು. ಆದರೆ ಒಂದೇ ಒಂದು ಚಿಕ್ಕ ಗಲಾಟೆ ಆಗಲಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋಂಗಿಲ್ದಿರ ಇಮ್ಮಿಡಿಯೇಟಾಗೆ ಗಾಡಿಗಳು ಎತ್ಬಿಟ್ಟು ಎಲ್ಲ ಮಾಡಿದ್ರು. ಅಲ್ಲಿ ಬಿದ್ದವ್ರಿಗೂ ಏನೂ ಆಗಲಿಲ್ಲ, ವಯಸ್ಸಾಗಿತ್ತು. ಬಟ್ ಶೀ ಸೇಫ್ ಅನ್ನೋದು ನೋಡಿಕೊಂಡು ನಾವು ಹಾಗೇ ಮುಂದೆಗಡೆ ದುಡ್ಡು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದ್ವಿ. ನಾವು ಡಾಲರ್ಸಲ್ಲಿ ದುಡ್ಡು ತೊಗೊಂಡು ಹೋಗಿದ್ವಿ ದುಡ್ಡನ್ನು. ಅಲ್ಲಿ ಹೋಗಿ ಒಂದಕ್ಕೆ 2 ಕಡೆ ವಿಚಾರಿಸಿದ್ವಿ. ಒಂದು ಕಡೆ ಒಳ್ಳೆ ಅಮೌಂಟ್ ಕೊಟ್ಟರು. $1ಗೆ 26,000 ಚಿಲ್ಲರೆ ಅವ್ರು ಡಾಂಗ್ ಕೊಟ್ಟರು. ನಮ್ಮ ಇಂಡಿಯನ್ ರುಪಿಗೆ $1 ಅವ್ರದ್ದು 290 ಡಾಂಗ್ ಕೊಡ್ತೀವಿ ಅಂತ ಹೇಳಿದ್ರು ಫ್ರೆಂಡ್ಸ್. ಅಲ್ಲಿಂದ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಹೋದ್ವಿ ಫ್ರೆಂಡ್ಸ್. ಆ ಸ್ಪೆಷಲ್ ಜಾಗನ ಇವತ್ತವರೆಗೂ ಯಾರೂ ತೋರಿಸಿರಲ್ಲ. ನಿಮಗೆ ತೋರಿಸ್ಬೇಕು ಅಂತಲೇ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮೇಯ್ನ್ ಸಿಟಿಲಿ ಇದ್ದೀವಿ. ಈ ಮೇಯ್ನ್ ಸಿಟಿಲಿ ಈ ಬಿಲ್ಡಿಂಗ್ಗಳು, ಇಲ್ಲಿರೋ ಕಾಂಪ್ಲೆಕ್ಸ್ಗಳು ಎಲ್ಲರೂ ನೋಡಿರ್ತಾರೆ. ಅದೇ ಇಲ್ಲೊಂದು ಸ್ಪೆಷಲ್ ಇದೆ ನೋಡಿ, ನಮ್ಮ ಹಿಂದೂ ದೇವಸ್ಥಾನ. ಅದು ಸಿಟಿ ಸೆಂಟ್ರ್, ಫುಲ್ಲು ಕಾಂಪ್ಲೆಕ್ಸ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಸಿಟಿ ಸೆಂಟ್ರಲ್ ಇದೆ. ಬನ್ನಿ ನೋಡೋಣ, ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಎಲ್ಲ ದೇವರು ಇದ್ದಾರೆ. ಕಾಳಿಯಿಂದ, ಗಣೇಶನಿಂದ, ಶಿವನಿಂದ, ಸಾಯಿಬಾಬನಿಂದ, ಪುಟ್ಪರ್ತಿ ಸಾಯಿಬಾಬನಿಂದ ಎಲ್ಲ ದೇವರು ಇದ್ದಾರೆ. ಈ ಥರ ಎಲ್ಲ ವಿಡಿಯೋಗಳು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ ಫ್ರೆಂಡ್ಸ್, ಅವ್ರಿಗೂ ನೋಡೋಂಗೆ ಮಾಡಿ ಆಯಿತಾ. ಈ ದೇವಸ್ಥಾನದಲ್ಲಿ ನಾನು ತುಂಬ ಜನ ವಿಯೆಟ್ನಾಮೀಸ್ನೂ ನೋಡಿದೆ. ಈ ದೇವಸ್ಥಾನನ ನಮ್ಮ ತಾಯಿಗೆ, ಅವ್ರಿಗೆ ದೇವಸ್ಥಾನ, ದೇವರು ಅಂದರೆ ತುಂಬ ಇಷ್ಟ. ಅದಕ್ಕೆ ಅವ್ರಿಗೆ ಇಲ್ಲೊಂದು ಸ್ಪೆಷಲ್ ಜಾಗ ತೋರಿಸ್ಬೇಕು ಅಂತ ನಮ್ಮ ಅಣ್ಣ ನೋಡಿ ಹುಡುಕಿ ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದು ಫ್ರೆಂಡ್ಸ್. ಇಲ್ಲೊಂದು ನೋಡಿದೆ, ಇಲ್ಲಿ ವಿಯೆಟ್ನಾಮೀಸ್ ಕೂಡ ನಮ್ಮ ಹಿಂದೂ ದೇವ್ರುಗಳನ್ನು ಬಂದು ಮುಗಿತಾ ಇದ್ದಾರೆ, ಅವರು ಪೂಜೆ ಮಾಡ್ತಾ ಇದ್ದಾರೆ ಅಂತ. ಭಕ್ತಿಗೆ ಹೀಗೆ ಮುಗಿಬೇಕು ಅನ್ನೋದು ಏನೂ ಇಲ್ಲ ಅನ್ನೋದು ಅಲ್ಲಿ ನೋಡಿ ಅನ್ನಿಸ್ತು. ಅವರು ಅವ್ರ ಸ್ಟೈಲಲ್ಲಿ ದೇವ್ರನ್ನ ಮುಗಿತಾ ಇದ್ದಾರೆ ಫ್ರೆಂಡ್ಸ್. ಇದು ಹೋಚಿಮನ್ ಸಿಟಿ ಒಪೇರಾ ಹೌಸ್ಗೆ ಬರೀ 300 ಮೀಟ್ರ್ ಡಿಸ್ಟೆನ್ಸಲ್ಲಿದೆ. ನೀವು ಅಲ್ಲಿ ಹೋಗಿ ಹಿಂದೂ ಮುರುಗನ್ ಟೆಂಪಲ್ ಅಂತ ಕೊಟ್ಟರೆ ಅದೇ ಲೊಕೇಶನ್ ತೋರಿಸುತ್ತೆ. ಒಂದು ಸತಿ ಹೋಗಿ ಬನ್ನಿ. ಇಲ್ಲಿ ತಮಿಳವ್ರು ಈ ದೇವಸ್ಥಾನನ ಕಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿರೋ ಎಲ್ಲ ನೋಡಿದ್ರೆ ತಮಿಳವ್ರದ್ದು ಅಂತ ಅನ್ನಿಸ್ತು. ಬಟ್ ಅಲ್ಲಿ ಯಾರಿಗೂ ತಮಿಳ್ ಬರ್ತಾ ಇರಲಿಲ್ಲ. ನಾವು ಮಾತಾಡಿಸಿ ನೋಡಿದ್ವಿ. ಇಲ್ಲೂ ವರ್ಷಕ್ಕೊಂದು ಸತಿ ಮೋಸ್ಟ್ಲಿ ಉತ್ಸವಗಳು ನಡೆಸ್ತಾರೆ ಅನಿಸುತ್ತೆ. ಅದಕ್ಕೆ ಪಲ್ಲಕ್ಕಿ, ತೇರು ಎಲ್ಲ ಇತ್ತು ಫ್ರೆಂಡ್ಸ್. ಅದು ನೋಡಿದ್ದೀನಿ, ನಿಮಗೂ ತೋರಿಸಿದ್ದೀನಿ. ಇದುವರೆಗೂ ಯಾರೂ ಹಿಂಗೊಂದು ಹಿಂದೂ ದೇವಸ್ಥಾನ ಅಲ್ಲಿದೆ ಅನ್ನೋದು ತೋರಿಸಿಲ್ಲ ಫ್ರೆಂಡ್ಸ್. ನಾನೇ ಫಸ್ಟ್ ಅನ್ಕೋತೀನಿ. ನನಗಂತೂ ತುಂಬ ಖುಷಿ ಇದೆ, ತುಂಬ ಸಂತೋಷ ಆಯಿತು. ಅಲ್ಲಿರೋ ವಿಯೆಟ್ನಾಮೀಸ್ ಕೂಡ ನಮ್ಮ ದೇವರುಗಳನ್ನು ಮುಗಿತಾರೆ ಅನ್ನೋದು ನೋಡಿ. ದೇವಸ್ಥಾನ ತೋರಿಸ್ದೆ. ಎಂಥ ಸಿಟಿ ಮಧ್ಯದಲ್ಲಿ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಆ ಒಂದು ವ್ಯೂ ತೋರಿಸ್ದೆ. ಇನ್ನೊಂದು ಹೇಗಿದೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಇಲ್ಲಿ ಏನೇನು ಸಿಗುತ್ತೆ, ಏನೇನು ಸ್ಪೆಷಲ್ಲು ಅದನ್ನೆಲ್ಲ ಹೇಳ್ತೀನಿ. ನಿಮಗೂ ತೋರಿಸ್ಕೊಂಡು ಹೋಗ್ತೀನಿ. ಯಾಕಂದರೆ ನೀವು ಬಂದರೆ ನಿಮ್ಗೆ ಅದು ಹೆಂಗಿರಬೇಕು ಅಂದರೆ, ಇದು ಇಂಥ ಜಾಗದಲ್ಲಿದೆ, ಇದು ನೀವು ತೊಗೊಂಡ್ರೆ
ನಮ್ಗೆ ವರ್ತ್ ಇದೆ ಅನ್ನೋದು ಗೊತ್ತಾಗಬೇಕು. ನೋಡಿ ಆಲ್ಡೋ. ಇನ್ನೊಂದೇನು ಗೊತ್ತಾ, ಇಲ್ಲಿ ಕ್ರಾಕ್ಸದು ಮೇಯ್ನ್ ಫ್ಯಾಕ್ಟ್ರಿ ಇರೋದು ಇಲ್ಲೇ. ಅದರಿಂದ ನಿಮಗೆ ತುಂಬ ಜನಕ್ಕೆ ಕ್ರಾಕ್ಸ್ ತೊಗೋಬೇಕು ಅಂತಿರುತ್ತೆ, ಬಟ್ ಇಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು ಅದನ್ನು ಶಾಪಿಂಗ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಈ ಸಿಟಿಗೆ ಮೊದಲು ಸೈಗಾನ್ ಸಿಟಿ ಅಂತ ಕರೀತಾ ಇದ್ರು, ಆಮೇಲೆ ಹೋಚಿಮಿನ್ ಸಿಟಿ ಅಂತ ಹೆಸರು ಚೇಂಜ್ ಮಾಡಿದ್ರು. ಯಾಕೆ ಅಂದರೆ ಹೋಚಿಮನ್ ಅನ್ನೋರು ಇಲ್ಲಿನ ಫಸ್ಟ್ ಪ್ರೆಸಿಡೆಂಟು. ಅದಕ್ಕೋಸ್ಕರ ಈ ಸಿಟಿಗೆ ಹೋಚಿಮಿನ್ ಸಿಟಿ ಅಂತ 1976 ಹೆಸರು ಚೇಂಜ್ ಮಾಡಿದ್ರು. ಇದು ಬಂದು ಸೈಗಾನ್ ಸೆಂಟರು. ಇಲ್ಲಿ ಎಲ್ಲ ಒರಿಜಿನಲ್ ಲೂಯಿ ವಿಟನ್ನಿಂದ ಆಲ್ಡೋಯಿಂದ ಎಲ್ಲ ಒರಿಜಿನಲ್ ಸಿಗುತ್ತೆ. ಆದರೆ ಇದೇ ಪಕ್ಕದಲ್ಲಿ ಸೈಗಾನ್ ಸ್ಕ್ವೇರ್ ಅಂತ ಒಂದಿದೆ ಫ್ರೆಂಡ್ಸ್, ಅಲ್ಲಿ ಎಲ್ಲ ಫಸ್ಟ್ ಕಾಪಿ ಸಿಗುತ್ತೆ ಅಂತ ಹೇಳಿದ್ರು. ಇವಾಗ ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಸೈಗಾನ್ ಸೆಂಟರು. ಅದರೊಳಗಡೆನೂ ಹೋಗೋಣ. ಅದು ನಮ್ಮ ನ್ಯಾಷನಲ್ ಮಾರ್ಕೆಟ್ ಥರ, ಇದು ಬಂದು ನಮ್ಮ ಓರೆನ್ ಮಾಲ್ಗಳ ಥರ. ಇಲ್ಲೆಲ್ಲ ಒರಿಜಿನಲ್ಲು. ಈ ಸೈಗಾನ್ ಸ್ಕ್ವೇರಲ್ಲಿ ಎಲ್ಲ ಫಸ್ಟ್ ಕಾಪಿ ಸಿಗುತ್ತೆ ಅಂತ ಹೇಳಿದ್ರು. ನಾನು ಒಳಗಡೆ ಹೋದ್ವಿ, ನೋಡಿದ್ವಿ, ಎಲ್ಲ ಬಾರ್ಗೇನ್ ಮಾಡಬೇಕು. ಏನು ಅಂದರೆ ಅವ್ರಿಗೆ ಒಂದೇ ಒಂದು ಅಕ್ಷರನೂ ಇಂಗ್ಲೀಷ್ ಕೂಡ ಅರ್ಥ ಆಗಲ್ಲ ಫ್ರೆಂಡ್ಸ್. ಅವ್ರ ಹತ್ರ ಬಾರ್ಗೇನ್ ಮಾಡಿ ಅವ್ರಿಗೆ ನಾವು ಏನು ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಕೇಳಿ ಅದನ್ನು ತೊಗೊಳ್ಳೋದು ಮಾತ್ರ ಇಟ್ಸ್ ಎ ಟಾಸ್ಕ್ ಅಂತ ಹೇಳ್ತೀನಿ. ಸ್ವಲ್ಪ ಕಷ್ಟ, ಬಟ್ ಜನ ತುಂಬ ಒಳ್ಳೆಯವರು. ನಾವು ತಿರುಗಿದ್ವಿ. ಅಂದರೆ ಚಿಕ್ಕ ಚಿಕ್ಕ ಬೊಂಬೆಗಳು, ಮಕ್ಕಳಿಗೆ ಯೂಸ್ ಆಗೋವಂಥದ್ದು, ಫ್ರಿಜ್ ಮ್ಯಾಗ್ನೆಟ್ಗಳು ಅಂಥವೆಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಬೊಂಬೆಗಳು ಇರ್ಬೋದು, ಚಿಕ್ಕ ಚಿಕ್ಕ ಐಟಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಕೆಲವು ಶರ್ಟ್ಗಳು, ಕೆಲವು ಟಾಪ್ಸು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಹಾಗಂತ ಫಸ್ಟ್ ಕಾಪಿ ಅಂತ ನೋಡಿದ್ವಿ, ಬಟ್ ಅಷ್ಟೊಂದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ಅದು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೆ ಅದನ್ನು ನಿಮಗೆ ನಾನು ತೋರಿಸ್ಲಿಲ್ಲ. ಅದಾಗಿದ್ದೆ ರಾತ್ರಿ ಊಟಕ್ಕೆ ಹೋಗಬೇಕಾಗಿತ್ತು. ನಾವು ಸ್ಟ್ರೀಟ್ ಫುಡ್ಡು ಅಲ್ಲಿದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ವಿ. ವೆಜ್ ತಿನ್ನಬೇಕಾಗಿತ್ತು ನಾವು ಥರ್ಸ್ಡೇ ಅವತ್ತು. ಸೊ ರೈಸಲ್ಲಿ ಒಂದು ಪೇಪರ್ ಥರ ಮಾಡಿ ಅದಕ್ಕೆಲ್ಲ ವೆಜಿಟೇಬಲ್ಸ್ ಹಾಕಿ ಕೊಟ್ಟರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಬರೀ 25,000 ಅವ್ರ ದುಡ್ಡಲ್ಲಿ. ನಮ್ಮ ದುಡ್ಡಲ್ಲಿ ಒಂದು 65-70 ರೂಪಾಯಿ ಬಿತ್ತು. ತುಂಬ ಚೆನ್ನಾಗಿತ್ತು. ಅದನ್ನು ಟೇಸ್ಟ್ ಮಾಡಬೇಕು, ಅವ್ರ ಲೋಕಲ್ ಫುಡ್ ಹೇಗಿದೆ ಅದನ್ನು ಟೇಸ್ಟ್ ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ತೊಗೊಂಡು ಅದನ್ನು ಟೇಸ್ಟ್ ಮಾಡಿದ್ವಿ. ಒಂದು ಫೋಟೋ ಇಡ್ಸ್ಕೊಳ್ಳೋಣ ಅಂದರೆ ಅವ್ರು ತುಂಬ ಖುಷಿಯಾಗಿ ನಮ್ಮ ಜೊತೆ ಫೋಟೋಗೆ ಬಂದರು. ತಿಂದ್ವಿ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹೋಗ್ತಾ ಇರೋ ಜಾಗ ಬಂದು ಕೂಚಿ ಟನಲ್. ಇದು ಬಂದು ಹಿಸ್ಟಾರಿಕಲ್ ಆ್ಯಂಡ್ ವಾರ್ ಮೆಮೊರಿಯಲ್ ಪ್ಲೇಸು. ತುಂಬ ಚೆನ್ನಾಗಿದೆ, ನೋಡಲೇಬೇಕಾಗಿರೋ ಜಾಗ ಫ್ರೆಂಡ್ಸ್. ಆ ವಿಡಿಯೋನ ಮಾತ್ರ ಮಿಸ್ಸೇ ಮಾಡ್ಕೋಬೇಡಿ. ನೋಡಿ, ಇಲ್ಲೊಬ್ರು ಟನಲ್ ಒಳಗಡೆ ಹೋಗ್ತಾ ಇದ್ದಾರೆ. ಇವ್ರು ಯಾವಾಗ ಆಚೆ ಬರ್ತಾರೆ, ಹೇಗೆ ಆಚೆ ಬರ್ತಾರೆ ಅಂತ ನೋಡಬೇಕು ಅಂದರೆ ನಮ್ಮ ನೆಕ್ಸ್ಟ್ ವಿಡಿಯೋನ ನೋಡೋದು ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್.